ಬಾಟಮ್ ಲೈನ್ ಆಫ್ ದ ಸ್ಟೋರಿ ಏನು ಅಂತಂದ್ರೆ ಜೂನ್ 18ರವರೆಗೂ ಕೂಡ ಯಾವುದೇ ಬದಲಾವಣೆ ಇಲ್ಲ. ಯಾಕೆ ಅಂತಂದ್ರೆ ರಾಜ್ಯಸಭಾ ಚುನಾವಣೆ ಇದೆ, MLC ಚುನಾವಣೆ ಇದೆ, ಹೀಗಾಗಿ ಅಲ್ಲಿವರೆಗೂ ನೋ ಚೇಂಜ್. ಜೂನ್ 18ರ ಎಲೆಕ್ಷನ್ ಅಲ್ಲಿ ಅಕಸ್ಮಾತ್ ಏನಾದ್ರೂ ಎರಡೂ ಬಣಗಳು ತಿಕ್ಕಾಟಕ್ಕಿಳಿದು ಅಂತಾದ್ರೆ ಅಡ್ಡ ಮತದಾನದ ಭಯ, ಆ ಭೀತಿ ಹೈಕಮಾಂಡ್ಗೆ ಕಾಡ್ತಾ ಇದೆ. ಸೊ ಹೀಗಾಗಿ ಇದ್ದಿದ್ದಂಗೆ ಇರ್ಲಿ ಬಿಡಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಬಿಟ್ಟಿದೆ. That has not been come up in the discussion. But sir, very long meeting for just two agendas. CM sir, final. Going. Are you going? No. ಏ ಇಲ್ಲ ಎಲ್ಲ ರೈಟ್. ಈ ಜೂನ್ 18 ಅನ್ನುವಂಥ ಒಂದು ಡೇಟ್ ಇದೆಯಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಡೇಟ್. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರಮೋಹನ್, ಈಗ ಜೂನ್ 18 ಅನ್ನುವಂಥ ಡೇಟ್ ಅಂತೂ ಸಿಕ್ಕಿದೆ ಕಾಂಗ್ರೆಸ್ನ ಹೈಕಮಾಂಡ್ ಇಂದ. ಅಂದ್ರೆ ಬಹುಶಃ ಎಲೆಕ್ಷನ್ಗಳು ಮುಗಿದ ನಂತರ ಮತ್ತೊಮ್ಮೆ ಈ ಒಂದು ಸೀರಿಯಲ್ ಶುರುವಾಗಬಹುದು ಅಂತ ಹೇಳಿ. ಸೊ ಜೂನ್ 18 ಇದಾದ ಮೇಲೆ ಕಂಟಿನ್ಯೂ ಆಗುತ್ತಾ ಅಥವಾ ಮತ್ತಷ್ಟು ದಿನಗಳ ಕಾಲ ಇದು ಮುಂದೂಡಿಕೆ ಆಗುತ್ತಾ ಅಂತ ಎಲ್ಲೋ ಒಂದ್ ಕಡೆ ಈ ಅಡ್ಡ ಮತದಾನದ ಭೀತಿ ಹೈಕಮಾಂಡ್ಗೆ ಕಾಡ್ತಾ ಇದೆಯಾ? ಹೌದು ರಾಹುಲ್, ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಅಡ್ಡ ಮತದಾನದ ಭೀತಿ ಕೂಡ ಇದೆ. ಹಾಗಾಗಿ ಈ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ MLAಗಳಿಂದ ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಆಗಬಾರ್ದು ಮತ್ತು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋಲಬಾರದು. ಆ ಕಾರಣಕ್ಕಾಗಿಯೇ ಈಗ ನಾಯಕತ್ವದ ಬದಲಾವಣೆ ವಿಷಯ ಅಥವಾ ನಾಯಕತ್ವದ ವಿಷಯದ ಬಗ್ಗೆ ಗೊಂದಲವನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಈಗ ಯಾವುದೇ ತೀರ್ಮಾನವನ್ನು ಪ್ರಕಟಿಸಿಲ್ಲ. ಈ ಬಗ್ಗೆ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಸಂಪೂರ್ಣವಾಗಿ ಮಾಧ್ಯಮಗಳ ಎದುರುಗಡೆ ಮೌನಕ್ಕೆ ಶರಣಾಗಿದ್ದಾರೆ. ನಾವೇನಿದ್ರು ಕೂಡ ಇವತ್ತು ರಾಜ್ಯಸಭಾ ಚುನಾವಣೆ ಅಭ್ಯರ್ಥಿ ಆಯ್ಕೆ ಮತ್ತು ವಿಧಾನ ಪರಿಷತ್ನ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಮಾತ್ರ ಚರ್ಚೆ ಮಾಡಿದೀವಿ ಅಂತ ಹೇಳಿದರೆ, ಆದರೆ ನಾಯಕತ್ವದ ವಿಷಯದ ಬಗ್ಗೆ ಚರ್ಚೆ ಮಾಡಿದಿರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಮಾಧ್ಯಮಗಳಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಇವತ್ತು ನಾವೇನು ಹೇಳಬೇಕು ಅನ್ಕೊಂಡಿದ್ದೀವಿ ಅದನ್ನು ಮಾತ್ರ ಹೇಳ್ತೇವೆ, ನೀವು ಯಾವುದೇ ಪ್ರಶ್ನೆಗಳನ್ನು ಕೇಳಲೇಬೇಡಿ ಅಂತೇಳಿ ಮುಂಚಿತವಾಗಿಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಧ್ಯಮಗಳಿಗೆ ದೆಹಲಿನಲ್ಲಿ ಹೇಳಿದ್ದಾರೆ, ಇಂದಿರಾ ಭವನದ ಮುಂಭಾಗದಲ್ಲಿ ಹೇಳಿದ್ದಾರೆ. ಹೀಗಾಗಿ ಮಾಧ್ಯಮಗಳಿಗೆ ಈಗ ನಾಯಕತ್ವ ಬದಲಾವಣೆ ವಿಷಯದ ಬಗ್ಗೆ ನೀವು ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಸಿದ್ರಾ ಇಲ್ವಾ, ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ, ಸಿದ್ದರಾಮಯ್ಯನವರು 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸ್ತಾರಾ ಇಲ್ವಾ, ಈ ಪ್ರಶ್ನೆಗೆ ಯಾವುದೇ ಉತ್ತರವನ್ನು ಕೂಡ ಕೊಟ್ಟಿಲ್ಲ ಮತ್ತು ಈ ಪ್ರಶ್ನೆಯನ್ನು ಕೇಳಲಿಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರುಗಳು ಅವಕಾಶವನ್ನೇ ಕೊಟ್ಟಿಲ್ಲ. ಏನಿದ್ರು ಉಳಿದದ್ದೆಲ್ಲ ಊಹಾಪೋಹ ಅನ್ನೋ ಮಾತನ್ನು ಮಾತ್ರನೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಆದ್ರೆ ಈಗ ನಾಯಕತ್ವದ ಬಗ್ಗೆನೂ ಕೂಡ ಇವತ್ತಿನ ಸಭೆಗಳಲ್ಲಿ ಚರ್ಚೆ ಆಗಿದೆ. CM ಸಿದ್ದರಾಮಯ್ಯನವ್ರಿಗೂ ಕೂಡ ಏನನ್ನ ಹೇಳಬೇಕೋ ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಹೇಳಿದ್ದಾರೆ. ಅವರನ್ನ ಯಾವ ರೀತಿಯಾಗಿ ಮನವೊಲಿಸಬೇಕೋ ಅಥವಾ ಅವ್ರಿಗೆ ಏನು ತಿಳಿಸ್ಬೇಕೋ ಅದನ್ನ ತಿಳಿಸಿದ್ದಾರೆ. ತಮ್ಮ ತೀರ್ಮಾನ ಏನು ಅನ್ನೋದನ್ನ CM ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತವಾಗಿ ತಿಳಿಸಿದೆ. ರಾಹುಲ್ ಗಾಂಧಿ ಅವರು ಕೂಡ ತಿಳಿಸಿದ್ದಾರೆ. ಆದ್ರೆ ಆ ತೀರ್ಮಾನ ಏನು ಅನ್ನೋದನ್ನ ಸಾರ್ವಜನಿಕವಾಗಿ ಪ್ರಕಟಿಸಲಿಕ್ಕೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧ ಇಲ್ಲ. ಇವತ್ತಿನ ಸಭೆಯ ಇಂದ ಹೊರಗಡೆ ಬಂದಂತಹ DK ಶಿವಕುಮಾರ್ ಅವರ ಮುಖದಲ್ಲಿ ನಗು ಇತ್ತು, ಆದ್ರೆ ಸಿದ್ದರಾಮಯ್ಯನವರ ಮುಖದಲ್ಲಿ ನಗು ಇರಲಿಲ್ಲ. ಈ ಬಾಡಿ ಲ್ಯಾಂಗ್ವೇಜ್ ಅನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ರಾಜಕೀಯ ನಾಯಕರುಗಳು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನ ಬಹಿರಂಗವಾಗಿ ಹೇಳೋದಿಲ್ಲ, ಅದನ್ನ ಅವರ ಬಾಡಿ ಲ್ಯಾಂಗ್ವೇಜ್ ನ ಮೂಲಕವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ DK ಶಿವಕುಮಾರ್ ಮುಖದ ನಗು, ಸಿದ್ದರಾಮಯ್ಯ ಮುಖದಲ್ಲಿನ ಮೌನ ಏನನ್ನ ಹೇಳ್ತಾ ಇದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಈಗ ಸಾರ್ವಜನಿಕವಾಗಿ ಹೇಳುವಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಈಗ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ಘೋಷಣೆ ಆಗಿದೆ, ಜೊತೆಗೆ 7 ವಿಧಾನ ಪರಿಷತ್ನ ಸ್ಥಾನಗಳಿಗೂ ಕೂಡ ಚುನಾವಣೆ ಘೋಷಣೆ ಆಗಿದೆ. ಈ ವಿಧಾನ ಪರಿಷತ್ನ 7 ಸ್ಥಾನಗಳು ಕೂಡ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗುವಂತಹ ಚುನಾವಣೆ ಇದು. ವಿಧಾನಸಭೆಯಿಂದ 7 ಮಂದಿಯನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕಾಗಿದೆ. ವಿಧಾನಸಭೆಯಲ್ಲಿರುವಂತಹ ಶಾಸಕರುಗಳೇ ಈ ಚುನಾವಣೆಯಲ್ಲಿ ಮತದಾನವನ್ನು ಮಾಡಿ 7 ಮಂದಿಯನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕು. ಹಾಗಾಗಿ ಈಗ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ MLAಗಳೇ ವೋಟರ್ಗಳು, ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ MLAಗಳೇ ವೋಟರ್ಗಳು. ಹೀಗಾಗಿ ಈಗ ಯಾವುದೇ ನಾಯಕತ್ವದ ವಿಷಯದ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಅದನ್ನು ಸಾರ್ವಜನಿಕವಾಗಿ ಪ್ರಕಟಿಸಿದ್ರೆ ಒಂದು ಬಣದ ನಾಯಕರುಗಳು ಅಸಮಾಧಾನ ಆಗ್ತಾರೆ. ಅದು ಚುನಾವಣೆ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀರ್ಬೋದು. ತಮ್ಮ ಪರವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಆ ಬಣದ MLAಗಳು ಕ್ರಾಸ್ ವೋಟಿಂಗ್ ಮಾಡ್ಬೋದು ಅಥವಾ ಚುನಾವಣೆಯಿಂದಲೇ ದೂರ ಉಳಿಬಹುದು ಅಥವಾ
ಬೇರೆ ಇನ್ಯಾವುದೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೈಗೊಡ್ಬೋದು. ಇದರಿಂದಾಗಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಿಗೆ ಚುನಾವಣೆಯಲ್ಲಿ ಸೋಲು ಆಗ್ತಕ್ಕಂಥ ಭೀತಿ ಕೂಡ ಇದೆ. ಈ ಹಿಂದೆ ಇಕ್ಬಾಲ್ ಅಹಮದ್ ಸರಡಿಗೆ ಅವರನ್ನ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತ್ತು. ಆಗ ಈಗ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರೇ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಆಗ ಕಾಂಗ್ರೆಸ್ ಪಕ್ಷದ 4 ಮಂದಿ MLA ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ರು. ಅದರ ಪರಿಣಾಮವಾಗಿ ಬೈರ್ತಿ ಸುರೇಶ್ ವಿಧಾನ ಪರಿಷತ್ಗೆ ಪಕ್ಷೇತರಾಗಿ ಆಯ್ಕೆಯಾಗಿದ್ರು. ಆಗ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ಸರಡಿಗೆ ಅವರೇ ಸೋಲನ್ನು ಅನುಭವಿಸಿದ್ರು. ಆಗ್ಲೂ ಕೂಡ ಮುಖ್ಯವಾಗಿ ಒಂದು ಬಣದ ನಾಯಕರುಗಳ MLA ಕ್ರಾಸ್ ವೋಟಿಂಗ್ ಮಾಡಿ ಬೈರ್ತಿ ಸುರೇಶ್ ಅವ್ರನ್ನ ಗೆಲ್ಲಿಸಿದರೆ ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿತ್ತು. ಹಾಗಾಗಿ ಈಗ ಮತ್ತೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈ ನಾಯಕತ್ವದ ಗೊಂದಲದ ಬಗ್ಗೆ, ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ತೀರ್ಮಾನವನ್ನು ಸಾರ್ವಜನಿಕವಾಗಿ ಮತ್ತು ಬಹಿರಂಗವಾಗಿ ಈಗ ಇವತ್ತು ಪ್ರಕಟಿಸಿಲ್ಲ. ಸದ್ಯಕ್ಕಂತೂ ಜೂನ್ 20ರವರೆಗೂ ಯಥಾಸ್ಥಿತಿಯನ್ನು ನಾಯಕತ್ವದ ಬಗ್ಗೆ ಕಾಪಾಡಿಕೊಳ್ಳಿಕ್ಕೆ ತೀರ್ಮಾನ ತೆಗೆದುಕೊಂಡಿದೆ. ಜೂನ್ 20ರ ನಂತರ ತನ್ನ ತೀರ್ಮಾನ ಏನು ಅನ್ನೋದನ್ನ ಸಾರ್ವಜನಿಕವಾಗಿ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.